ಯಾವ ಜನಪದ ಗೀತೆ ಯಾವ್ದಾದ್ರು ಕೋರಿಕೆ ಇದೆಯಾ? ಯಾಕಂದರೆ ಈಗಷ್ಟೇ ಕೇಳಿದ್ರು ಯಾವ್ದಾದ್ರು ಜನಪದ ಗೀತೆ ಅಂತ. ಯಾವ್ದಾದ್ರು ಹಾಡಬೇಕು ಅಂತ ನಿಮ್ಗಳಿಗೆ ಇದ್ದರೆ ಖಂಡಿತವಾಗ್ಲೂ ಕೇಳಿ, ಅದನ್ನೇ ಹಾಡ್ತೀನಿ. ಸಿ ಅಶ್ವಥ್ ಸರ್ದು ಜನಪದ ರೀತಿಯ ಒಂದು ಭಾವಗೀತೆಯನ್ನು ಸಿ ಅಶ್ವಥ್ ಸರ್ ಸಂಗೀತ ಸಂಯೋಜಿಸಿದ್ರು ಬಹಳ ಅದ್ಭುತವಾಗಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ, ಬಹಳ ಅದ್ಭುತವಾದಂಥ ರಚನೆ. ಇದನ್ನು ನಿಮ್ಮ ಮುಂದೆ ಹಾಡ್ತೀನಿ. ಜನಪದ ಥರನೂ ಇದೆ, ಹಾಗೆ ಒಂದು ಭಾವಗೀತೆನೂ ಕೂಡ ಹೌದು. ಇದಕ್ಕೆ ಯಾವುದು ಮ್ಯೂಸಿಕ್ ಇರಲ್ಲ, ಎಲ್ಲರೂ ಸೇರಿ ಹಾಡಿ, ನಿಮ್ಮ ಚಪ್ಪಾಳನೇ ಮ್ಯೂಸಿಕ್ ಇವಾಗ. ದ.ರಾ ಬೇಂದ್ರೆಯವರು ರಚಿಸಿರುವಂತಹ ಹಾಗೆ ಸಿ ಅಶ್ವಥ್ ಅವರು ಸಂಗೀತ ಸಂಯೋಜಿಸಿರುವಂತಹ ಶ್ರಾವಣ ಹಾಡು ನಿಮಗೋಸ್ಕರ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಶ್ರಾವಣ ನಾಡೆಲ್ಲ ಏರಿ ಯಾವಾರಿ ಹರಿತಾವ ಹಾಲಿನ ಝರಿ ಈಗ ಯಾಕ ನೆಲಕ್ಕೆಲ್ಲ ಕುಡಿಸಲಾಕ, ಈಗ ಯಾಕ ನೆಲಕ್ಕೆಲ್ಲ ಕುಡಿಸಲಾಕ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ ಕಡಲಿಗೆ, ಬಂತು ಶ್ರಾವಣ ಕುಣಿದಾಂಗ ರಾವಣ. ಕಡಲಿಗೆ ಬಂತು ಶ್ರಾವಣ ಕುಣಿದಾಂಗ ರಾವಣ. ಕುಣಿದಾವ ಗಾಳಿ ಭೈರವನ ರೂಪ ತಾಳಿ, ಕುಣಿದಾವ ಗಾಳಿ ಭೈರವನ ರೂಪ ತಾಳಿ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ ಶ್ರಾವಣ ಬಂತು ಖಡ್ಡಕ, ರಾಜ್ಯ ಪಟ್ಟಕ, ಬಾಣ ಮಟ್ಟಕ. ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು, ಏರ್ಯಾವ ಮುಗಿಲು ರವಿ ಕಾಣೆ ಹಾಡೆ ಹಗಲು. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ ಮುಂದಿನ ಚರಣಗಳಲ್ಲಿ ಬಂತು ಶ್ರಾವಣ ಎಲ್ಲರೂ ಸೇರಿ ಹಾಡಬೇಕು. ಬಂತು ಶ್ರಾವಣ ಆಹಾ, ಬಹಳ ಮಧುರವಾಗಿದೆ ಧ್ವನಿ. ಎಷ್ಟು ಚೆನ್ನಾಗಿದೆಯೋ ಇಲ್ಲಿ ಪರಿಸರ, ಅಷ್ಟೇ ಮಧುರವಾಗಿದೆ ಧ್ವನಿಗಳು. ಅಷ್ಟೇ ಜೋರಾಗಿ ಬರಲಿ. ನೆಕ್ಸ್ಟ್ ಚರಣ. ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ ಹಸಿರು ನೋಡ ತಂಗಿ, ಬೆಟ್ಟ ತೊಟ್ಟಾವ ಕುತುನಿಯ ಅಂಗಿ ಹಸಿರು ನೋಡ ತಂಗಿ. ಹೊರಟಾವಲ್ಲೋ ಜಂಗಿ ಜಾತ್ರೆಗೇನೋ ನೆರೆದದೆ ಇಲ್ಲೇ ತಾನೋ, ಜಾತ್ರೆಗೇನೋ ನೆರೆದದೆ ಇಲ್ಲೇ ತಾನೋ. ಶ್ರಾವಣ ಬಂತು ಕಾಡಿಗೆ, ಬಂತು ನಾಡಿಗೆ, ಬಂತು ಬೀಡಿಗೆ. ಬಂತು ಶ್ರಾವಣ
ಬನ ನೋಡು ಹೀಗ ಹೆಂಗ ಮದುವೆ ಮಗನಂಗ ತಲೆಗೆ ಬಾಸಿಂಗ ಬನ ನೋಡು ಹೋ ಬನ ನೋಡು ಈಗ ಹೆಂಗ ಮದುವೆ ಮಗನಂಗ ತಲೆಗೆ ಬಾಸಿಂಗ ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಕಟ್ಟಿಕೊಂಡು ನಿಂತಾವ ಹರ್ಷಗೊಂಡು ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಗುಡ್ಡ ಗುಡ್ಡ ಸ್ಥಾವರ ಲಿಂಗ ಅವಕಾಭ್ಯಂಗ ಗುಡ್ಡ ಗುಡ್ಡ ಸ್ಥಾವರ ಲಿಂಗ ಅವಕಾಭ್ಯಂಗ ಎರಿತಾವಲ್ಲೋ ಹೆಂಗ ಹೂಡ್ಯಾವ ಮೋಡ ನಿಂತೆಲ್ಲ ನೋಡ ನೋಡ ಹೂಡ್ಯಾವ ಮೋಡ ನಿಂತೆಲ್ಲ ನೋಡ ನೋಡ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಹೋ ಬಂತು ಶ್ರಾವಣ ಬಂತು ಶ್ರಾವಣ ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಬಂತು ಶ್ರಾವಣ ಬಂತು ಶ್ರಾವಣ ಎಲ್ರು ಬಂತು ಶ್ರಾವಣ 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 ಶ್ರಾವಣ ಶ್ರಾವಣ. ಧನ್ಯವಾದಗಳು. ಎಲ್ಲರೂ ಸೇರಿ ಹಾಡಿದ್ದಕ್ಕೂ ಕೂಡ ಧನ್ಯವಾದಗಳು. ಸಿ ಅಶ್ವಥ್ ಸರ್ ಅವರ ಕಂಠ ಸಿರಿಯನ್ನ ಮುಂದಿನ ಪೀಳಿಗೆಗೆ ಮುಂದುವರಿಸಿಕೊಂಡು ಹೋಗುತ್ತಿರುವ ಗಾಯಕಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಕನ್ನಡ ಅಭಿಮಾನವನ್ನ ಸುಂದರವಾದ ಕನ್ನಡದ ಹಾಡುಗಳೊಂದಿಗೆ ಹಾಡಿ ನಮ್ಮನ್ನೆಲ್ಲ ರಂಜಿಸಿದ ಸುಂದರವಾದ ಗಾಯಕಿ ಕುಮಾರಿ ಸಾಧ್ವಿನಿ ಕೊಪ್ಪಾರ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸುಂದರವಾದ ಹಾಡುಗಳನ್ನು ನೀವು ಹಾಡಲಿ ಎಂದು ವಿಶ್ವವಿದ್ಯಾನಿಲಯದ ಪರವಾಗಿ ಆಶಿಸ್ತಾ ಇದ್ದೇವೆ ಮೇಡಮ್. ಇದೇ ಒಂದು ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಮೂಡಿಸಲಿಕ್ಕೆ, ಕನ್ನಡವನ್ನ ಬಳಸಿ ಉಳಿಸಲಿಕ್ಕಾಗಿ, ಈ ದೊಡ್ಡ ಭಾಷೆಯ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಇದೇ ಮೊದಲ ಬಾರಿ ಕನ್ನಡ ಸಂಘದಿಂದ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಇದೀಗ ಈ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆಯನ್ನು ನೆರವೇರಿಸಬೇಕಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರನ್ನ ಕೋರ್ತಾ ಇದ್ದೇನೆ. ಮೊದಲನೇದಾಗಿ ಕನ್ನಡ ಬರಹ ಪೋಟಿ ಸ್ಪರ್ಧೆಯಲ್ಲಿ ಸ್ನಾತಕೋತ್ತರ ವಿಭಾಗದಲ್ಲಿ ಅಕ್ಷತಾ MN ರವರು ಮೊದಲನೇ ಸ್ಥಾನವನ್ನ ಪಡೆದಿರುತ್ತಾರೆ. ಕುಮಾರಿ ಅಕ್ಷತಾ MN ರವರು ಸ್ನಾತಕೋತ್ತರ ವಿಭಾಗದಲ್ಲಿ ಮೊದಲನೆಯ ಪ್ರಶಸ್ತಿಯನ್ನ ಪಡೆದಿರುತ್ತಾರೆ. ದಯಮಾಡಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಕನ್ನಡ ಬರಹ ಪೋಟಿ 2024 ವಿಭಾಗದಲ್ಲಿ ಸ್ನಾತಕೋತ್ತರ ವಿಭಾಗದಲ್ಲಿ ಮೊದಲನೆಯ ಪ್ರಶಸ್ತಿ ಅಕ್ಷತಾ MN ರವರಿಗೆ. ದ್ವಿತೀಯ ಸ್ಥಾನವನ್ನ ದಿವಾಕರ BP ರವರು ಪಡೆದಿರುತ್ತಾರೆ. ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ದಿವಾಕರ BP ರವರು ಎರಡನೆಯ ಸ್ಥಾನವನ್ನ ಗಳಿಸಿರುತ್ತಾರೆ. ದಿವಾಕರ BP ದ್ವಿತೀಯ ಸ್ಥಾನವನ್ನು ಗಳಿಸಿರುವಂತಹವರು ಕನ್ನಡ ಬರಹ ಪೋಟಿ ವಿಭಾಗದಲ್ಲಿ. ಅದೇ ರೀತಿ ಮೂರನೇ ಸ್ಥಾನವನ್ನ ಕುಮಾರಿ ಜ್ಯೋತಿ